ದಸರಾ ದೀಪಾವಳಿ ಹಬ್ಬವನ್ನ ಆಚರಿಸೋದಕ್ಕೆ ರೆಡಿ ಆಗ್ತಾ ಇದ್ದೀರಾ? ಹಾಗಿದ್ರೆ ನಿಮ್ಗೊಂದು ಗುಡ್ ನ್ಯೂಸ್. ಕೇಂದ್ರ ಸರ್ಕಾರ ಹಬ್ಬಕ್ಕೆ ನಿಮಗೆ ಭರ್ಜರಿ ಗಿಫ್ಟ್ ಕೊಟ್ಟಿದೆ. ನೀವು ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ದೀರಾ, ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಹಾಗಿದ್ರೆ ನಿಮಗೆ ಸೆಪ್ಟೆಂಬರ್ 22ರ ನಂತರ 18% ಉಳಿತಾಯ ಆಗುತ್ತೆ. ಸ್ವಂತ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀರಾ? ನಿಮಗೆ ಸಿಮೆಂಟ್ನಲ್ಲಿ 10%, ಗ್ರಾನೈಟ್ ಬ್ಲಾಕ್ಸ್ನಲ್ಲಿ 7% ಉಳಿತಾಯ ಆಗುತ್ತೆ. ಇಷ್ಟೇ ಅಲ್ಲ, ಶಾಂಪೂ, ಸೋಪು, ಪ್ರಮುಖವಾದ ಮೆಡಿಸಿನ್ಗಳು, ಹೀಗೆ ದಿನ ಬಳಕೆಯ ವಸ್ತುಗಳು ಸೇರಿದಂತೆ ಪೆಟ್ರೋಲ್, ಡೀಸೆಲ್ ಕಾರುಗಳು, ಟ್ರ್ಯಾಕ್ಟರು, ಟಿವಿ, ಎಸಿ ಅಂತ ವಸ್ತುಗಳ ಮೇಲೆ ಭರ್ಜರಿ ಟ್ಯಾಕ್ಸ್ ಕಡಿತವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಹಾಗಿದ್ರೆ ಕೇಂದ್ರ ಸರ್ಕಾರ ಯಾವ್ಯಾವ ವಸ್ತುಗಳ ಮೇಲೆ ಎಷ್ಟೆಷ್ಟು ತೆರಿಗೆ ಕಡಿಮೆ ಮಾಡಿದೆ, ಯಾಕೆ ತೆರಿಗೆ ಕಡಿತ ಮಾಡಿದೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಕನ್ನಡ. ನಾನು ಶೇಷಕೃಷ್ಣ ಭಟ್. ಎಸ್, ನಾನು ಹೇಳ್ತಾ ಇರೋದು GST ಬಗ್ಗೆ. GST ವಿಚಾರದಲ್ಲಿ ಕೇಂದ್ರ ಸರ್ಕಾರ ಐತಿಹಾಸಿಕ ನಿರ್ಧಾರ ತಗೊಂಡಿದೆ. ನೀವು ಬಳಸುವಂತ ಹಲವು ಅಗತ್ಯ ವಸ್ತುಗಳ ಮೇಲಿನ GST ದರವನ್ನ ಕೇಂದ್ರ ಸರ್ಕಾರ ಕಡಿಮೆ ಮಾಡಿದೆ. ನೋಡಿ, ಇಲ್ಲಿವರೆಗೆ GST ಸ್ಲ್ಯಾಬ್ 4 ಇತ್ತು: 5%, 12%, 18%, ಹಾಗೆಯೇ 28%. ಆದರೆ ಇನ್ನು ಮುಂದೆ ಕೇವಲ 2 ಸ್ಲ್ಯಾಬ್ ಮಾತ್ರ ಇರುತ್ತೆ, 5% ಮತ್ತೆ 18% ಮಾತ್ರ. ಎಲ್ಲ ಉತ್ಪನ್ನಗಳಿಗೆ ಹೊಸ ದರಗಳು ಸೆಪ್ಟೆಂಬರ್ 22ರಿಂದ ಅಂದ್ರೆ ನವರಾತ್ರಿ ಹಬ್ಬದ ಮೊದಲ ದಿನದಿಂದ ಜಾರಿಗೆ ಬರಲಿಕ್ಕಿದೆ. ಅಂದ್ರೆ ಈ ನ್ಯೂ GST ರೇಟ್ ಏನಿದೆ ಅದು ಸೆಪ್ಟೆಂಬರ್ 22ರ ನಂತರ ಜಾರಿಗೆ ಬರುತ್ತೆ. ನೋಡಿ, ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಭಾರವನ್ನ ಕಡಿಮೆ ಮಾಡಬೇಕು ಅಂತ ಹೇಳೋದು. ಹಾಗಾದ್ರೆ ಸೆಪ್ಟೆಂಬರ್ 22ರ ನಂತರ ಅಂದ್ರೆ ಈ GST ರೇಟ್ ಕಡಿಮೆ ಆದ ನಂತರ ನಿಮಗೆ ಏನೇನು ಬೆನಿಫಿಟ್ ಆಗುತ್ತೆ, ಯಾವ ತರ ಲಾಭ ಆಗುತ್ತೆ, ಯಾವ ವಸ್ತುಗಳ ಬೆಲೆ ಕಡಿಮೆ ಆಗಲಿದೆ, ಎಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಈಗ ಮೊದಲನೇದು ಆರೋಗ್ಯ ವಲಯ, ತುಂಬಾ ಇಂಪಾರ್ಟೆಂಟ್. ನೀವು ವೈಯಕ್ತಿಕ ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಅಥವಾ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಅಥವಾ ಮಾಡಿಸೋದಿದ್ರೆ ನಿಮಗೆ ಭರ್ಜರಿ ಲಾಭ ಆಗುತ್ತೆ. ನೋಡಿ, ಇಲ್ಲಿವರೆಗೆ ಈ ಲೈಫ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸ್ ಮೇಲೆ 18% GST ಇತ್ತು. ಪ್ರೀಮಿಯಂ ಮೇಲೆ 18% GST ನೀವು ಕೊಡಬೇಕಾಗಿತ್ತು. ಆದರೆ ಸೆಪ್ಟೆಂಬರ್ 22ರ ನಂತರ ಇದು ಕಂಪ್ಲೀಟ್ ಆಗಿ 0 ಆಗುತ್ತೆ. ಸೊ ನಿಮಗೆ ನಾನೀಗ ಉದಾಹರಣೆ ಸಮೇತ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ನೀವೊಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದಿರಿ, ಅದರ ಪ್ರೀಮಿಯಂ 16,900 ರೂಪಾಯಿ ಅಂತೇಳಿ ಇಟ್ಕೊಳ್ಳೋಣ. ನೋಡಿ, ಇಲ್ಲಿವರೆಗೆ ನಿಮಗೆ GST ಇತ್ತು 18%, CGST 9%, SGST 9%. ಅಂದರೆ 16,900 ರೂಪಾಯಿಗೆ CGST 9% ಅಂತ ಹೇಳಿದ್ರೆ 1,521 ರೂಪಾಯಿ, ಹಾಗೆಯೇ SGST 9% ಅಂತ ಹೇಳಿದ್ರೆ 1,521 ರೂಪಾಯಿ. ಟೋಟಲ್ ಆಗಿ 3,042 ರೂಪಾಯಿಯನ್ನ ನೀವು GST ಕಟ್ಟಬೇಕಾಗಿತ್ತು. 16,900 ರೂಪಾಯಿ ಇರುವಂತ ಪ್ರೀಮಿಯಂಗೆ 18% GST ಸೇರಿಸಿ 19,942 ರೂಪಾಯಿ ಪ್ರೀಮಿಯಂ ಅನ್ನ ಕಟ್ಟಬೇಕಿತ್ತು. ಆದ್ರೆ ಈಗ GST 0 ಆಗಿದೆ. ಹಾಗಾಗಿ 16,900 ರೂಪಾಯಿ ಮಾತ್ರ ಕಟ್ಟಿದ್ರೆ ಸಾಕು. ಅಂದ್ರೆ ಇನ್ನೊಮ್ಮೆ ಹೇಳಬೇಕು ಅಂತ ಹೇಳಿದ್ರೆ, ನಾನು ಹೇಳಿರುವಂತ ಪ್ರೀಮಿಯಂಗೆ ತಕ್ಕಂತೆ 18% ಅಂತ ಹೇಳಿದ್ರೆ ನಿಮಗೆ 3,042 ರೂಪಾಯಿ ಉಳಿತಾಯ ಆಗುತ್ತೆ. ಈಗ ನೀವು ಹೆಲ್ತ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು ಅಂತ ಟೋಟಲ್ ಆಗಿ ಒಂದು ವರ್ಷಕ್ಕೆ 50,000 ರೂಪಾಯಿ ಕಟ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮಗೆ ಅದರ ಮೇಲಿದ್ದ 18% GST 0 ಆಗುತ್ತೆ. ಇದರಿಂದಾಗಿ 9,000 ರೂಪಾಯಿ ಉಳಿತಾಯ ಆಗುತ್ತೆ. ಇನ್ನು ಇಲ್ಲಿ ಇನ್ನೊಂದು ವಿಷಯ ನಾನು ನಿಮಗೆ ಹೇಳಲೇಬೇಕು. ಈ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ತುಂಬಾ ಮುಖ್ಯ. ಯಾಕೆಂತ ಹೇಳಿದ್ರೆ ನಿಮ್ಮ ಇಡೀ ಕುಟುಂಬ ನಿಮ್ಮನ್ನೇ ಆರ್ಥಿಕವಾಗಿ ಅವಲಂಬಿಸಿರುತ್ತೆ. ಆದರೆ ಒಂದು ವೇಳೆ ಆಕಸ್ಮಿಕವಾಗಿ ನಿಮಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ, ನೀವಿಲ್ಲದೆ ಇರುವಾಗ ನಿಮ್ಮ ಆದಾಯವೂ ಇಲ್ಲದೆ ಇಡೀ ಕುಟುಂಬ ಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ. ಇಲ್ಲಾಗೋ ಎಮೋಷನಲ್ ಲಾಸ್ ಅನ್ನ ಯಾರೂ ಕೂಡ ಭರಿಸೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನೀವಿಲ್ಲದೆ ಇದ್ರೂ ಕೂಡ ಆರ್ಥಿಕವಾಗಿ ನಿಮ್ಮ ಕುಟುಂಬ ಸ್ಟೇಬಲ್ ಆಗಿ ಇರಬೇಕು ಅಂತ ಹೇಳಿದ್ರೆ ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸಲೇಬೇಕು. ಯಾವ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು ಅಂತ ಯೋಚಿಸ್ತಾ ಇದ್ದೀರಾ? ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಆಕ್ಸಿಸ್ ಮ್ಯಾಕ್ಸ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಅದನ್ನ ಕ್ಲಿಕ್ ಮಾಡಿ ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೊಳ್ಬಹುದು. ನೋಡಿ, ಅದರಲ್ಲಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಪ್ಲಾನ್ ಪ್ಲಸ್ ಅಂತ ಇದೆ. ನೀವು ಈ ಟರ್ಮ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಕೇವಲ 578 ರೂಪಾಯಿ ತಿಂಗಳಿಗೆ ಕಟ್ಟಿದ್ರೆ ಸಾಕು, 1 ಕೋಟಿ ರೂಪಾಯಿಯ ಲೈಫ್ ಕವರ್ ಸಿಗುತ್ತೆ. ಅಷ್ಟೇ ಅಲ್ಲ, 15% ಫಸ್ಟ್ ಇಯರ್ ಡಿಸ್ಕೌಂಟ್ ಫಾರ್ ಸ್ಯಾಲರಿಡ್ ಇಂಡಿವಿಜುವಲ್ಸ್ಗೆ ಸಿಗುತ್ತೆ, 15% ಫಸ್ಟ್ ಇಯರ್ ಡಿಸ್ಕೌಂಟ್ ಮತ್ತೆ 15% ಲೈಫ್ ಟೈಮ್ ಡಿಸ್ಕೌಂಟ್ ಫಾರ್ ವರ್ಕಿಂಗ್ ವುಮನ್ಸ್ಗೆ, ಅಂದ್ರೆ ಕೆಲಸ ಮಾಡ್ತಿರುವಂತ ಮಹಿಳೆಯರಿಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಕೇವಲ 3 ಗಂಟೆಗಳಲ್ಲಿ ಕ್ಲೈಮ್ ಸೆಟಲ್ಮೆಂಟ್ ಗ್ಯಾರಂಟಿಯನ್ನ ಕೊಡ್ತಾರೆ. ಅದು ನೀವು ಎಲಿಜಿಬಲ್ ಕ್ಲೈಮ್ಸ್ ಇದ್ರೆ. ಇನ್ನು 99.7%
ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಇದೆ. ಅದಕ್ಕೆ ಇದು ಇಂಡಿಯಾಕ್ಕೆ ಭರೋಸಾಕ ನಂಬರ್. ಇದು ಈ ಇಂಡಸ್ಟ್ರಿಯಲ್ಲೇ ಹೈಯೆಸ್ಟ್ ಅಂತ ದಾಖಲಾಗಿದೆ. ಸೊ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಇದನ್ನ ಎಕ್ಸ್ಪ್ಲೋರ್ ಮಾಡಿ. ಹಾಗೇನೆ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಕೂಡ ತುಂಬಾ ಮುಖ್ಯ. ನೀವು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಉಳಿತಾಯ ಮಾಡಿರ್ತೀರಿ, ಆದ್ರೆ ಒಂದೊಮ್ಮೆ ನಿಮಗೆ ಹೆಲ್ತ್ ಅಪ್ಸೆಟ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರಿ ಅಂತ ಹೇಳಿದ್ರೆ ಉಳಿಸಿದಂತ ಅಷ್ಟೂ ಹಣ ಆಸ್ಪತ್ರೆ ಪಾಲಾಗ್ಬಿಡುತ್ತೆ. ಒಂದು ವೇಳೆ ಅದು ಸಾಕಾಗದೇ ಇದ್ದಾಗ ಸಾಲ ಸೋಲ ಮಾಡಬೇಕಾಗತ್ತೆ, ಆಸ್ಪತ್ರೆ ಬಿಲ್ ಕಟ್ಟಬೇಕಾಗತ್ತೆ ಸಾಲ ಮಾಡಿ, ಅಂತ ಪರಿಸ್ಥಿತಿ ಕೂಡ ಬಂದ್ಬಿಡುತ್ತೆ. ಸೊ ನೀವು ಆ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದ್ಮೇಲೆ ಸಾಲವನ್ನ ಕಟ್ಟಬೇಕಾದಂತ ಪರಿಸ್ಥಿತಿ ನಿಮ್ಮದಾಗತ್ತೆ. ಅದು ಆಗಬಾರದು ಅಂತ ಹೇಳಿದ್ರೆ ನೀವು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸಲೇಬೇಕು. ಯಾವ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಡಿಸ್ಕ್ರಿಪ್ಷನ್ ನಲ್ಲಿ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ನೀವು ಹೆಲ್ತ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಬಹುದು. ಈ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ಏನೇನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ನೋಡಿದ್ರೆ, ನೋಡಿ ಇದರ ಕವರೇಜ್ ಪ್ರತಿದಿನ ಕೇವಲ 13 ರೂಪಾಯಿ ಕಟ್ಟೋದ್ರಿಂದ ಆರಂಭ ಆಗುತ್ತೆ. ಹಾಗೇನೆ ದೇಶದಾದ್ಯಂತ ಟಾಪ್ ಹಾಸ್ಪಿಟಲ್ಗಳಿಗೆ ಆಕ್ಸೆಸ್ ಸಿಗುತ್ತೆ. ನೀವು ಆಸ್ಪತ್ರೆಯಲ್ಲಿ ಯಾವುದೇ ರೂಮ್ ತಗೊಂಡ್ರು ಕೂಡ ಎಕ್ಸ್ಟ್ರಾ ಕಾಸ್ಟ್ ಇರೋದಿಲ್ಲ, ನೆನಪಲ್ಲಿಟ್ಕೊಳ್ಳಿ. ಇನ್ನು 14,000ಕ್ಕೂ ಹೆಚ್ಚು ನೆಟ್ವರ್ಕ್ ಹಾಸ್ಪಿಟಲ್ಗಳು ಕ್ಯಾಶ್ಲೆಸ್ ಕ್ಲೈಮ್ ನಲ್ಲಿ ಇಲ್ಲಿ ಲಭ್ಯ ಇರುತ್ತೆ. ಹಾಗೇನೆ 97% ಕ್ಯಾಶ್ಲೆಸ್ ಫೈನಲ್ ಅಪ್ರೂವಲ್ ನಿಮಗೆ ಕೇವಲ 3 ಗಂಟೆಯೊಳಗಡೆ ಸಿಗುತ್ತೆ. 850ಕ್ಕೂ ಹೆಚ್ಚು ಬ್ರಾಂಚ್ಗಳು ಭಾರತದಾದ್ಯಂತ ಇದೆ. ಆರಂಭದಿಂದ ಇಲ್ಲಿವರೆಗೆ 1 ಕೋಟಿ ಕ್ಲೈಮ್ಗಳನ್ನ ಸೆಟಲ್ ಮಾಡಿದ್ದಾರೆ. ನೀವು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ನು ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಯಾವ್ಯಾವುದರ ಮೇಲೆ ಎಷ್ಟು GST ಅನ್ನ ಕಡಿತಗೊಳಿಸಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಈಗ ಸ್ಕ್ರೀನ್ ಮೇಲೆ ಟೇಬಲ್ ಅನ್ನ ನೀವು ನೋಡ್ತಾ ಇರಬಹುದು. ಸೊ ಇಲ್ಲಿ ಆರೋಗ್ಯ ವಲಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಹೇಳಿದೆ, ವೈಯಕ್ತಿಕ ಆರೋಗ್ಯ ಮತ್ತು ಜೀವ ವಿಮೆ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತೆ 18% ಇತ್ತು, ಅದೀಗ 0 ಆಗಿದೆ. ಸೊ ಅದೇ ತರ ಥರ್ಮಾಮೀಟರ್ 18% ಇಲ್ಲಿವರೆಗೆ GST ಇತ್ತು, ಸೆಪ್ಟೆಂಬರ್ 22ರ ನಂತರ ಅದು 5%ಗೆ ಇಳಿತಾ ಇದೆ. ವೈದ್ಯಕೀಯ ದರ್ಜೆಯ ಆಮ್ಲಜನಕ ಆಕ್ಸಿಜನ್ ಇದು 12%ನಷ್ಟು GST ಇತ್ತು, ಸೆಪ್ಟೆಂಬರ್ 22ರ ನಂತರ 5% ಆಗುತ್ತೆ. ಎಲ್ಲಾ ಡಯಾಗ್ನೋಸ್ಟಿಕ್ ಕಿಟ್ಗಳು ಮತ್ತು ರಿಯಾಜೆಂಟ್ಗಳು 12% ಇತ್ತು, ಇನ್ನು ಮುಂದೆ 5%ಗೆ ಸಿಗುತ್ತೆ. ಇನ್ನು ಗ್ಲೂಕೋಮೀಟರ್ ಹಾಗೂ ಟೆಸ್ಟ್ ಸ್ಟ್ರಿಪ್ಸ್, ಸೊ ಇದು 12% GST ಇತ್ತು, ಇನ್ನು ಮುಂದೆ ಅದು 5% ಆಗುತ್ತೆ. ಇನ್ನು ಹಾಗೇನೆ ಸುಧಾರಣಾ ಸ್ಪೆಕ್ಟಕಲ್ಗಳು, ಸೊ ಇದು 12% GST ಇತ್ತು, ಸೆಪ್ಟೆಂಬರ್ 22ರ ನಂತರ ಇದು 5% ಆಗುತ್ತೆ. ಇನ್ನು ನೆಕ್ಸ್ಟ್ GST ಕಡಿಮೆ ಆಗಿರೋದು ಅಂತ ಹೇಳಿದ್ರೆ ದಿನ ಬಳಕೆಯ ವಸ್ತುಗಳು. ನೋಡಿ ಇಲ್ಲಿ 18% ಹಾಗೂ 12% ಇದ್ದ GST ದರವನ್ನ 5%ಗೆ ಇಳಿಸಲಾಗಿದೆ. ಇದರಿಂದಾಗಿ ನೀವು ಪ್ರತಿದಿನ ಬಳಸುವಂತ ವಸ್ತುಗಳ ಬೆಲೆ ಕಡಿಮೆ ಆಗ್ಬೋದು. ಹಾಗಿದ್ರೆ ಯಾವ್ಯಾವ ದಿನ ಬಳಕೆಯ ವಸ್ತುಗಳ GST ರೇಟ್ ಎಷ್ಟಿತ್ತು, ಎಷ್ಟು ಕಡಿಮೆ ಆಗಿದೆ ಅನ್ನೋದನ್ನ ಟೇಬಲ್ ಮುಖಾಂತರ ನೋಡ್ತಾ ಹೋಗೋಣ. ಸೊ ಈಗ ಸ್ಕ್ರೀನ್ ಮೇಲೆ ನೀವು ಟೇಬಲ್ ನೋಡ್ತಾ ಇರಬಹುದು. ನೋಡಿ ಇದರಲ್ಲಿ ದೈನಂದಿನ ಅವಶ್ಯಕ ವಸ್ತುಗಳು ಅಥವಾ ದಿನ ಬಳಕೆಯ ವಸ್ತುಗಳು, ಸೊ ಇದಕ್ಕೆ ಎಷ್ಟು GST ಇತ್ತು, ಈಗ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳುವಂಥದ್ದನ್ನ ನೋಡೋಣ. ಸೊ ಹೇರ್ ಆಯಿಲು, ಶ್ಯಾಂಪು, ಟೂತ್ ಪೇಸ್ಟು, ಟಾಯ್ಲೆಟ್ ಸೋಪ್ ಬಾರು, ಟೂತ್ ಬ್ರಷ್ಗಳು, ಶೇವಿಂಗ್ ಕ್ರೀಮ್, ಸೊ ಇಲ್ಲಿವರೆಗೆ 18% GST ಇತ್ತು, ಸೆಪ್ಟೆಂಬರ್ 22ರ ನಂತರ ಇದು 5%ಗೆ ಇಳಿಕೆ ಆಗ್ತಾ ಇದೆ. ಅಂದ್ರೆ ಸುಮಾರು 13%ನಷ್ಟು ಉಳಿತಾಯ ಆಗುತ್ತೆ. ಹಾಗೇನೆ ದಿನಬಳಕೆ ವಸ್ತುಗಳು ಅಂತ ಹೇಳಿ ನೋಡೋದಿದ್ರೆ ಬೆಣ್ಣೆ, ತುಪ್ಪ, ಚೀಸು ಮತ್ತು ಡೈರಿ ಸ್ಪ್ರೆಡ್ಗಳು, ಸೊ ಇದು ಆಲ್ಟರ್ನೇಟಿವ್ ಡೇಸ್ ಅಥವಾ ಪ್ರತಿದಿನವೂ ಬಳಸಬಹುದು. ಸೊ ಇದಕ್ಕೆ 12%ನಷ್ಟು GST ಇತ್ತು ಇಲ್ಲಿವರೆಗೆ, ನೆಕ್ಸ್ಟ್ 22ರ ನಂತರ 5%ಗೆ ಇಳಿಕೆ ಆಗ್ತಾ ಇದೆ. ನೆಕ್ಸ್ಟ್ ಪ್ಯಾಕ್ ಮಾಡಲಾದಂತಹ ನಮ್ಕಿನ್ಗಳು, ಭುಜಿಯಾ ಮತ್ತೆ ಮಿಕ್ಸ್ಚರ್ಗಳು, ಸೊ ಇದಕ್ಕೆ 12% GST ಇತ್ತು, ಈಗ 5%ಗೆ ಇಳಿಕೆ ಆಗಿದೆ. ಹಾಗೇನೆ ಪಾತ್ರೆಗಳು ಪ್ರತಿದಿನ ನೀವು ಬಳಸ್ತೀರಿ, 12% GST ಕೊಟ್ಟು ನೀವು ಪಾತ್ರೆಯನ್ನ ತರ್ತಾ ಇದ್ರಿ ಇಲ್ಲಿವರೆಗೆ, ಆದ್ರೆ ಸೆಪ್ಟೆಂಬರ್ 22ರ ನಂತರ ನೀವು GST 5% ಮಾತ್ರ ಕೊಟ್ಟರೆ ಸಾಕಾಗುತ್ತೆ. ನೆಕ್ಸ್ಟ್ ಮಕ್ಕಳಿಗೆ ಹಾಲುಣಿಸುವಂತ ಬಾಟಲ್ಗಳು, ನ್ಯಾಪ್ಕಿನ್ಗಳು ಮತ್ತೆ ಕ್ಲಿನಿಕಲ್ ಡೈಪರ್ಗಳು 12% GST ಇತ್ತು, ಅದು 5%ಗೆ ಇಳಿಕೆ ಆಗ್ತಾ ಇದೆ. ಹಾಗೇನೆ ಹೊಲಿಗೆ ಯಂತ್ರಗಳು ಮತ್ತೆ ಅವುಗಳ ಪಾರ್ಟ್ಸ್, ಸೊ ಇದಕ್ಕೆ ಇಲ್ಲಿವರೆಗೆ 12% ಇತ್ತು, ಅದು 5%ಗೆ ಇಳಿಕೆ ಆಗ್ತಾ ಇದೆ. ಅಂದ್ರೆ ಇದು ಸೆಪ್ಟೆಂಬರ್ 22ರ ನಂತರ ಅಪ್ಲೈ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು. ನೀವೇನಾದ್ರೂ ಮನೆ ಕಟ್ಟೋದಕ್ಕೆ ಹೊರಡ್ತೀರಿ ಅಂತ ಹೇಳಿದ್ರೆ ನಿಮಗೂ ಗುಡ್ ನ್ಯೂಸ್. ಸಿಮೆಂಟ್ ಮೇಲಿನ GST ಅನ್ನ ಸರ್ಕಾರ 28% ನಿಂದ 18%ಗೆ ಇಳಿಸಿದೆ. ಇದರಿಂದಾಗಿ ನಿಮಗೆ 10% ಉಳಿತಾಯ ಆಗುತ್ತೆ. ಹಾಗೇನೆ ಗ್ರಾನೈಟ್ ಬ್ಲಾಕ್ಸ್ 12% ಇತ್ತು GST, ಅದನ್ನ 5%ಗೆ ಇಳಿಸಿದ್ದಾರೆ. ಇಲ್ಲಿ ನಿಮಗೆ 7% ನಷ್ಟು ಉಳಿತಾಯ ಆಗುತ್ತೆ. ಸೊ ಮನೆ ಕಟ್ಟುವಂತವರಿಗೆ ಖಂಡಿತವಾಗ್ಲೂ ಇದೊಂದು ಶುಭ ಸುದ್ದಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ GST ಕಡಿಮೆ ಆಗಿರುವಂತಹ ಕ್ಷೇತ್ರ ಅಂತ ಹೇಳಿದ್ರೆ ಆಟೋಮೊಬೈಲ್ಸ್. ಇನ್ನು ಆಟೋಮೊಬೈಲ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಎಷ್ಟು GST ಕಡಿಮೆ ಮಾಡಿದೆ ಅಂತ ಹೇಳುವಂತದನ್ನ ಈಗ ನೋಡ್ತಾ ಹೋಗೋಣ.
ಸೊ ಈಗ ಸ್ಕ್ರೀನ್ ಮೇಲೆ ನೀವು ಟೇಬಲ್ ಅನ್ನು ನೋಡ್ತಾ ಇರಬಹುದು. ಇದು ಆಟೋಮೊಬೈಲ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಟೇಬಲ್. ಸೊ ಇಲ್ಲಿವರೆಗೆ ಎಷ್ಟು GST ಇತ್ತು, ಹಾಗೇನೆ ಈಗ ಎಷ್ಟಾಗಿದೆ ಅಂತ ಹೇಳುವಂತದನ್ನ ಗಮನಿಸ್ತಾ ಹೋಗೋಣ. ಸೊ ವಸ್ತುಗಳು ಅಂತ ಹೇಳಿ ಬಂದಾಗ ಪೆಟ್ರೋಲ್ ಮತ್ತೆ ಪೆಟ್ರೋಲ್ ಹೈಬ್ರಿಡ್, LPG, CNG ಕಾರುಗಳು, ಅದು ಕೂಡ 1200cc ಮತ್ತೆ ಅದರ ಒಳಗಿರುವಂತ ಕಾರುಗಳು. ಹಾಗೇನೆ ಇನ್ನೊಂದು ಪ್ಯಾರಾಮೀಟರ್ ಇದೆ, 4000 ಮಿಲಿಮೀಟರ್ ಮೀರದೆ ಇರಬೇಕು, ಅಂದ್ರೆ 4 ಮೀಟರ್ಗಿಂತ ಜಾಸ್ತಿ ಉದ್ದ ಇರಬಾರ್ದು ಈ ಕಾರುಗಳು. ಸೊ ಅದಕ್ಕೆ ಇಲ್ಲಿವರೆಗೆ 28% GST ಇತ್ತು. ಆದ್ರೆ ಇನ್ನು ಮುಂದೆ 18%, ಸೆಪ್ಟೆಂಬರ್ 22ರ ನಂತರ 18% GST ಇರುತ್ತೆ. ಹಾಗೇನೆ ಡೀಸೆಲ್ ಮತ್ತೆ ಡೀಸೆಲ್ ಹೈಬ್ರಿಡ್ ಕಾರುಗಳು ಅಂತ ಹೇಳಿ ಗಮನಿಸಿದ್ರೆ 1500cc 1500cc ಮತ್ತೆ ಅದಕ್ಕಿಂತ ಕಡಿಮೆ ಇರುವಂತ ಕಾರುಗಳಿಗೆ, ಹಾಗೇನೆ ಇಲ್ಲೂ ಕೂಡ ಪ್ಯಾರಾಮೀಟರ್ ಇದೆ, 4000 ಮಿಲಿಮೀಟರ್ ಮೀರದಂತೆ, ಅಂದ್ರೆ 4 ಮೀಟರ್ಗೂ ಜಾಸ್ತಿ ಇರದೇ ಇರುವಂತ ಕಾರುಗಳಿಗೆ ಇಲ್ಲಿವರೆಗೆ 28% GST ಇತ್ತು. ಆದರೆ ಸೆಪ್ಟೆಂಬರ್ 22ರ ನಂತರ 18% ಮಾತ್ರ GST ಇರ್ಲಿಕ್ಕಿದೆ. ಸೊ ಇದರ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕು. ಹಾಗಿದ್ರೆ 1200cc ಗಿಂತ ಜಾಸ್ತಿ ಇರುವಂತ ಪೆಟ್ರೋಲ್ ಹೈಬ್ರಿಡ್, LPG, CNG ಕಾರುಗಳ ಕತೆ ಏನು, ಡೀಸೆಲ್ 1500cc ಗಿಂತ ಜಾಸ್ತಿ ಇರುವಂತಹ ಹೆವಿ ದೊಡ್ಡ ದೊಡ್ಡ ಕಾರುಗಳ ಕತೆ ಏನು, ಅಂದ್ರೆ ಫಾರ್ಚುನರ್ ಅಥವಾ ದೊಡ್ಡ ದೊಡ್ಡ ಕಾರುಗಳು ಅಂತೇಳಿ ನಾವು ಲೆಕ್ಕ ಹಾಕಿದ್ರೆ ಅದರ ಕತೆ ಏನು ಅಂತ ಕೇಳಿದ್ರೆ, ನೋಡಿ ಇಲ್ಲಿವರೆಗೆ ಅದರ ಮೇಲೆ 28% GST ಹಾಗೇನೆ ಸೆಸ್ ಹಾಕ್ತಾ ಇದ್ರು. ಸೊ ಅದು 12%, 15%, 20% ಅಂತೇಳಿ ಹಾಕ್ತಾ ಇದ್ರು. ಆಗ ಅದು 50%ಗಿಂತನೂ ಮೇಲೆ ಹೋಗ್ತಾ ಇತ್ತು. ಆದ್ರೆ ಈಗ ಸ್ಟ್ಯಾಂಡರ್ಡ್ ಆಗಿ ನಿಮಗೆ ಸೆಸ್ ಇರೋದಿಲ್ಲ, ಅದರ ಬದಲಾಗಿ 40% GST ಅದರ ಮೇಲೆ ಇರುತ್ತೆ. ಇದನ್ನ ನೆನಪಲ್ಲಿಟ್ಕೊಳ್ಳಿ. ಹಾಗೇನೆ ಇನ್ನು 3 ಚಕ್ರದ ವಾಹನಗಳು ನೋಡಿದ್ರೆ, ಆಟೋ ರಿಕ್ಷಾ ಅಂತ ನಾವು ಎಕ್ಸಾಂಪಲ್ ತಗೊಂಡ್ರೆ 28% GST ಇಲ್ಲಿವರೆಗೆ ಇತ್ತು, ಇನ್ನು ಮುಂದೆ 18% ಮಾತ್ರ GST ಇರುತ್ತೆ. ಹಾಗೇನೆ ಮೋಟಾರ್ ಸೈಕಲ್ಗಳು 350cc ಮತ್ತೆ ಅದಕ್ಕಿಂತ ಕಡಿಮೆ, ಫಾರ್ ಎಕ್ಸಾಂಪಲ್ ರಾಯಲ್ ಎನ್ಫೀಲ್ಡ್ 350cc ಬೈಕ್ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿವರೆಗೆ 28% GST ಇತ್ತು, ಇನ್ಮೇಲೆ ಅದು 18%ಗೆ ಇಳಿಕೆ ಆಗ್ತಾ ಇದೆ. ಸೊ ಅದೇ ನೀವು ಹಿಮಾಲಯನ್ ಅಂತಹ 350cc ಗಿಂತ ಜಾಸ್ತಿ ಇರುವಂತ ಬೈಕ್ಗಳನ್ನ ತಗೊಳ್ತೀರಿ ಅಂತ ಹೇಳಿದ್ರೆ, ಸೊ ಅದರ ಮೇಲೆ ನೀವು 40% GST ಅನ್ನ ಕಟ್ಟಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಸರಕುಗಳ ಸಾಗಣೆಗೆ ಮೋಟಾರ್ ವಾಹನಗಳು ಅಂತ ಹೇಳಿ ನಾವು ನೋಡಿದ್ರೆ ಅದಕ್ಕೆ ಇಲ್ಲಿವರೆಗೆ 28% GST ಇತ್ತು, ಸೆಪ್ಟೆಂಬರ್ 22ರ ನಂತರ ಅದು 18%ಗೆ ಇಳಿಕೆ ಆಗ್ತಾ ಇದೆ. ಸೊ ಇನ್ನು ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಕ್ಷೇತ್ರ ಕೃಷಿ ಕ್ಷೇತ್ರ. ಹಾಗಿದ್ರೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಷ್ಟು GST ಅನ್ನ ಕಡಿಮೆ ಮಾಡಿದ್ದಾರೆ, ಯಾವ್ಯಾವುದಕ್ಕೆ GST ಅನ್ನ ಕೇಂದ್ರ ಸರ್ಕಾರ ಕಡಿತ ಮಾಡಿದೆ ಅಂತ ಹೇಳುವಂತದನ್ನ ಈಗ ನೋಡ್ತಾ ಹೋಗೋಣ. ಸೊ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಇದು ಕೃಷಿಗೆ ಸಂಬಂಧಪಟ್ಟಂತ ಟೇಬಲ್. ಸೊ ಇದರಲ್ಲಿ ಎಷ್ಟು GST ಕಡಿಮೆ ಆಗಿದೆ, ಎಷ್ಟಾಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ವಸ್ತುಗಳು, ಟ್ರ್ಯಾಕ್ಟರ್ ಟೈರ್ಗಳು ಮತ್ತೆ ಪಾರ್ಟ್ಸ್ ಅಥವಾ ಭಾಗಗಳು, ಇಲ್ಲಿವರೆಗೆ 18% GST ಇತ್ತು, ಈಗ 5% ಆಗಿದೆ. ಸೆಪ್ಟೆಂಬರ್ 22ರ ನಂತರ ಜಾರಿಗೆ ಬರುತ್ತೆ. ಟ್ರ್ಯಾಕ್ಟರ್ಗಳು, ಸೊ ನೀವು ಟ್ರ್ಯಾಕ್ಟರ್ ತಗೊಳ್ಬೇಕಿದ್ರೆ 12% GST ಅನ್ನು ಇಲ್ಲಿವರೆಗೆ ಕಟ್ತಾ ಇದ್ರಿ, ಸೆಪ್ಟೆಂಬರ್ 22ರ ನಂತರ 5% GST ಕಟ್ಟಿದ್ರೆ ಮಾತ್ರ ಸಾಕಾಗುತ್ತೆ. ಇನ್ನು ನಿರ್ದಿಷ್ಟಪಡಿಸಿದಂತ ಜೈವಿಕ ಕೀಟನಾಶಕಗಳು, ಸೂಕ್ಷ್ಮ ಪೋಷಕಾಂಶಗಳು ರೈತರು ಬಳಸುವಂತದ್ದು, ಇದಕ್ಕೆ ಇಲ್ಲಿವರೆಗೆ 12% ಇತ್ತು, ಅದನ್ನ 5%ಗೆ ಕಡಿತ ಮಾಡಿದ್ದಾರೆ. ಇನ್ನು ಹನಿ ನೀರಾವರಿ ವ್ಯವಸ್ಥೆ ಅಥವಾ ಡ್ರಿಪ್ ಇರಿಗೇಷನ್ ಮತ್ತೆ ಸ್ಪ್ರಿಂಕ್ಲರ್ಗಳು, ಇಲ್ಲಿವರೆಗೆ 12% GST ಅನ್ನು ರೈತರು ಕೊಡಬೇಕಾಗಿತ್ತು, ಬಟ್ 22ರ ನಂತರ 5% GST ಕೊಟ್ಟರೆ ಸಾಕಾಗುತ್ತೆ. ಹಾಗೇನೆ ಮಣ್ಣು ತಯಾರಿಕೆ, ಬೇಸಾಯ, ಕೊಯ್ಲು ಮತ್ತೆ ಕಣ ಮಾಡುವಿಕೆಗೆ, ಕೃಷಿ ತೋಟಗಾರಿಕೆ ಅಥವಾ ಅರಣ್ಯ ಯಂತ್ರಗಳಿಗೆ ಇಲ್ಲಿವರೆಗೆ 12% GST ಇತ್ತು, ಇನ್ನು ಮೇಲೆ ಅಂದ್ರೆ ಸೆಪ್ಟೆಂಬರ್ 22ರ ನಂತರ 5% GST ಕೊಟ್ಟರೆ ಸಾಕಾಗುತ್ತೆ. ಸೊ ಖಂಡಿತವಾಗ್ಲೂ ಇದು ರೈತರಿಗೆ ಪ್ರಯೋಜನ ಆಗುತ್ತೆ ಅಂತ ಹೇಳುವಂತದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ಎಲೆಕ್ಟ್ರಾನಿಕ್ ಉಪಕರಣಗಳು. ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಎಷ್ಟು GST ಅನ್ನ ಕಡಿಮೆ ಮಾಡಿದೆ, ಅದರಲ್ಲಿ ಯಾವ್ಯಾವ ಉಪಕರಣಗಳಿಗೆ ಹಾಗೂ ಎಷ್ಟು GST ಕಡಿತವಾಗಿದೆ ಅಂತ ಹೇಳುವಂತದನ್ನ ಈಗ ನೋಡ್ತಾ ಹೋಗೋಣ. ಸೊ ಈಗ ಸ್ಕ್ರೀನ್ ಮೇಲೆ ನೀವು ಒಂದು ಟೇಬಲ್ ಅನ್ನ ನೋಡ್ತಾ ಇರಬಹುದು, ಇದು ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ಸಂಬಂಧಪಟ್ಟಂತ ಟೇಬಲ್. ಸೊ ಇದರಲ್ಲಿ ಮೊದಲನೇದಾಗಿ AC ಏರ್ ಕಂಡೀಷನರ್, ಇಲ್ಲಿವರೆಗೆ 28% GST ಇತ್ತು, ಸೆಪ್ಟೆಂಬರ್ 22ರ ನಂತರ ಅದು 18%ಗೆ ಇಳಿಕೆ ಆಗ್ತಾ ಇದೆ. ನೀವು 18% ಮಾತ್ರ AC ತಗೊಳ್ಬೇಕಿದ್ರೆ GST ಕಟ್ಟಿದ್ರೆ ಸಾಕು. ಅದಾದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಇದು ಟಿವಿ, 32 ಇಂಚಿಗಿಂತ ಮೇಲ್ಪಟ್ಟಂತಹ LED, LCD ಟಿವಿಗಳು ಸೇರಿದಂತೆ ನೀವೇನಾದ್ರೂ ಪರ್ಚೇಸ್ ಮಾಡ್ತೀರಿ ಅಂತ ಹೇಳಿ ಹೊರಟ್ರೆ ಇಲ್ಲಿವರೆಗೆ 28% GST ಅನ್ನ ಕಟ್ಟಬೇಕಾಗಿತ್ತು, ಇನ್ಮೇಲೆ 18% GST ಅನ್ನ ಕಟ್ಟಿದ್ರೆ ಸಾಕು. ಅಂದ್ರೆ 10% GST ನಿಮಗೆ ಉಳಿತಾಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ 1 ಲಕ್ಷ ರೂಪಾಯಿಯ ಟಿವಿಯನ್ನ ತಗೊಳ್ತೀರಿ ಅಂತ ಹೇಳಿ ಬಂದ್ರೆ ಇಲ್ಲಿವರೆಗೆ 28% ಅಂದ್ರೆ 28,000 ನೀವು ಕಟ್ಟಬೇಕಾಗಿತ್ತು. ಆದ್ರೆ ಸೆಪ್ಟೆಂಬರ್ 22ರ ನಂತರ 18% GST ಅಂದ್ರೆ 18,000 ರೂಪಾಯಿ ಮಾತ್ರ GST ಎಕ್ಸ್ಟ್ರಾ ಕಟ್ಟಿದ್ರೆ ಸಾಕು, 10,000 ರೂಪಾಯಿ ನಿಮಗೆ ಉಳಿತಾಯ ಆಗುತ್ತೆ.
ಹಾಗೆಯೇ ಮಾನಿಟರ್ಗಳು ಮತ್ತೆ ಪ್ರಾಜೆಕ್ಟ್ಗಳು, ಡಿಶ್ ವಾಷಿಂಗ್ ಯಂತ್ರಗಳು ಇವೆಲ್ಲಕ್ಕೂ ಕೂಡ ಇಲ್ಲಿವರೆಗೆ 28% GST ಇತ್ತು. ಇನ್ಮೇಲೆ 18% GST ಆಗುತ್ತೆ. 10% GST ನಿಮಗೆ ಉಳಿತಾಯ ಆಗುತ್ತೆ. ಇನ್ನು ನೆಕ್ಸ್ಟ್, ಇದು ಕೂಡ ತುಂಬಾ ಮುಖ್ಯವಾಗಿರುವಂತಹ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ 12% ಇದ್ದ GST ಅನ್ನ 0 ಮಾಡಿದೆ. ಹಾಗಿದ್ರೆ ಯಾವ್ಯಾವ ವಸ್ತುಗಳ GST 0 ಆಗಿದೆ ಅಂತ ಹೇಳುವಂಥದ್ದನ್ನ ಈಗ ನೋಡೋಣ. ಸೊ ಈಗ ನೀವು ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನ ನೋಡ್ತಾ ಇದ್ದೀರಿ. ಇದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಟೇಬಲ್. ಸೊ ಇಲ್ಲಿ ವಸ್ತುಗಳು ಅಂತೇಳಿ ನೋಡೋದಿದ್ರೆ ಮ್ಯಾಪ್ಸು, ಚಾರ್ಟ್ಗಳು, ಗ್ಲೋಬ್ಗಳು, ಪೆನ್ಸಿಲ್ಗಳು, ಶಾರ್ಪನರು, ಕ್ರಯಾನು, ಪಾಸ್ಟೆಲ್ಗಳು, ಹಾಗೆಯೇ ಯೋಗ ಬುಕ್ಸು, ನೋಟ್ ಬುಕ್ಕು ಇವೆಲ್ಲದಕ್ಕೂ ಕೂಡ ಇಲ್ಲಿವರೆಗೆ 12% GST ಇತ್ತು. ಇನ್ಮೇಲೆ ಅದು 0 ಆಗ್ತಾ ಇದೆ. ಸೆಪ್ಟೆಂಬರ್ 22 ನಂತರ ನಿಮಗೆ ಈ ಎಲ್ಲ ವಸ್ತುಗಳ ಮೇಲೆ GST ಇರೋದಿಲ್ಲ, 0. ಇರೇಸರ್ ಮೇಲೆ 5% GST ಇತ್ತು, ಅದು ಕೂಡ 0 ಆಗ್ತಾ ಇದೆ. ಸೊ ಇದು ಖಂಡಿತವಾಗ್ಲೂ ಮಕ್ಕಳಿರುವಂತ ಮನೆಯವರಿಗೆ ಬೆನಿಫಿಟ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಇಷ್ಟೆಲ್ಲ ಗೊತ್ತಾದ ಮೇಲೆ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ಬೋದು, GST ರೇಟ್ ಏನೋ ಕಡಿಮೆ ಮಾಡಿದೆ ಕೇಂದ್ರ ಸರ್ಕಾರ, ಹಾಗೆಯೇ ತಕ್ಷಣವೇ ಈ ಬೆಲೆಗಳು ನಿಜವಾಗಿಯೂ ಕೂಡ ಕಡಿಮೆ ಆಗುತ್ತಾ ಅಂತ. ಹೌದು, ಸರ್ಕಾರ ಈ ತೆರಿಗೆ ಇಳಿಕೆಯ ಲಾಭವನ್ನ ನೇರವಾಗಿ ಗ್ರಾಹಕರಿಗೆ ವರ್ಗಾಯಿಸಬೇಕು ಅಂತ ಹೇಳಿ ಎಲ್ಲಾ ಕಂಪನಿಗಳಿಗೆ ಸೂಚಿಸಿದೆ. ಆದ್ರೆ ಕೆಲವು ಸಂದರ್ಭಗಳಲ್ಲಿ ತಯಾರಕರು ಮತ್ತೆ ವ್ಯಾಪಾರಿಗಳು ಈ ಲಾಭವನ್ನ ನೇರವಾಗಿ ಗ್ರಾಹಕರಿಗೆ ವರ್ಗಾಯಿಸದೇ ಇರಬಹುದು. ಹಾಗಾಗಿ ನೀವು ಯಾವುದೇ ವಸ್ತುವನ್ನ ಖರೀದಿಸುವಾಗಲೂ ಕೂಡ ಬೆಲೆಗಳನ್ನ ಗಮನಿಸಿ. ಸೊ ಇನ್ನು ಮುಂದೆ ಅಂದ್ರೆ ಸೆಪ್ಟೆಂಬರ್ 22ರಿಂದ GST ಕೇವಲ 2 ಸ್ಲ್ಯಾಬ್ಗಳಲ್ಲಿ ಮಾತ್ರ ಇರಲಿಕ್ಕಿದೆ, 5% ಮತ್ತೆ 18% ಮಾತ್ರ. ಈ 2 ಹಂತಗಳಲ್ಲಿ ತೆರಿಗೆ ರಚನೆ ಜಾರಿಗೆ ತರೋದಕ್ಕೆ GST ಕೌನ್ಸಿಲ್ ಸಭೆ ಅನುಮೋದನೆ ನೀಡಿದೆ. ಈ GST ಕಡಿತದ ಲಾಭವನ್ನ ಕಂಪನಿಗಳು ಸರ್ಕಾರ ಸೂಚಿಸಿದಂತೆ ಗ್ರಾಹಕರಿಗೆ ಅಂದ್ರೆ ನಿಮಗೆ ನೀಡಿದ್ದೇ ಆದಲ್ಲಿ ಈ ದಸರಾ ದೀಪಾವಳಿ ಹಬ್ಬಕ್ಕೆ ನಿಜಕ್ಕೂ ಕೇಂದ್ರ ಸರ್ಕಾರ ಗಿಫ್ಟ್ ನೀಡಿದೆ ಅಂತಾನೆ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಸ್ವಾಲಾ, ಬಿ ದ ಬಾಸ್.